ಏನಿಲ್ಲ ಫಸ್ಟ್ ನಾನು ಹೇಳ್ಬೇಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಇಂಪಾರ್ಟೆಂಟ್ ನನಗೆ, ಸಂಗೀತ ನಿರ್ದೇಶಕರು. ಸೊ ನನಗೆ ಸಾಂಗ್ ಕೇಳಿಸ್ದಾಗ ನನಗೆ ಇವ್ರ ಹೆಸರು ಹೇಳಿರ್ಲಿಲ್ಲ, ನಿಜ ಹೇಳ್ಬೇಕು ಅಂದ್ರೆ. ಅದೇ ಮುಚ್ಚುಮರಿ ಯಾಕೆ ಮಾತಾಡ್ಬೇಕು ಮಗನೇ ಅಲ್ವಾ, ಸಾಂಗ್ ಕೇಳಿಸ್ಬೇಕ. ಸಾಂಗ್ ತಂದು ಕೇಳಿಸ್ದಾಗ ಅಂದ್ರೆ ಸಾಮಾನ್ಯವಾಗಿ ಒಂದು ಇನ್ನ 6-7 ಪಿಕ್ಚರ್ ಸಾಂಗ್ ಆಡೋದಿದೆ. ಬಟ್ ಇವ್ರು ಕೇಳಿಸಿದ ನನಗೊಂದು 3 ತಿಂಗಳಿಂದ 2 ಮಂತ್ಸ್ 3 ಮಂತ್ಸ್ ಬ್ಯಾಕ್ ಏನೋ ಕೇಳಿಸಿದ್ರು. ಬಟ್ ನಂಗೆ ಟೈಮ್ ಇರ್ಲಿಲ್ಲ ಕೂಡ. ಸೊ ಅದರಿಂದ ನಾನು ಮಾಡಿದೆ, ಫಸ್ಟ್ ಸಾಂಗ್ ಕೇಳಿದೆ, ತುಂಬಾ ಚೆನ್ನಾಗಿದೆ ಮಾರಾಯ, ನನ್ ಕೈಲಿ ಯಾಕೆ ಆಡಿಸ್ತೀರಿ, ದೊಡ್ಡ ದೊಡ್ಡ ಸಿಂಗರ್ ಅವರು ಇಂಡಿಯಾದಲ್ಲಿ, ಒಳ್ಳೆ ಹಿಟ್ ಆಗುತ್ತೆ ಈ ಸಾಂಗ್, 100% ಹಿಟ್ ಆಗುತ್ತೆ, ಸಾಹಿತ್ಯ ತುಂಬಾ ಚೆನ್ನಾಗಿದೆ, ಅವ್ರ ಕೈಲಿ ಆಡಿಸ್ಬಿಡಿ ಇಂದಿನ. ಯಾರ ಕೈಲಿ ಆಡಿಸಿ, ಶಂಕರ್ ಸರ್ ಇದಾರೆ, ಮತ್ತೆ ಇಲ್ಲಾಂದ್ರೆ ಸುಮಾರು ಜನ ಇದಾರೆ, ದೊಡ್ಡ ಸಿಂಗರ್ಗಳಿದ್ದಾರೆ, ಲೆಜೆಂಡರಿ ಸಿಂಗರ್ಗಳು. ಅವ್ರು ಆಡಿಸಿ, ನಾನು ಬೇಡ, ಆಮೇಲೆ ನಾನು ನಂಬ್ಕೊಳ್ಳು ಬೇಡ, ನಾನು ಕಳ್ಳ ಟಕ್ಕ ಬಿಟ್ರೆ ಸಿಕ್ಕ, ನಾನು ಆ ತರದ್ದು, ನನ್ನ ಬಿಟ್ಬಿಡಿ ನೀವು. ಆದ್ರೆ ಅವ್ರು ಬಿಡ್ಲಿಲ್ಲ, ನಾನು ಫಾಲೋ ಮಾಡಿ ಸಿಕ್ಕಾಪಟ್ಟೆ ಇದ್ ಮಾಡಿದ್ರು. ಮತ್ತೆ ಸಾಂಗ್ ಕೇಳಿಸಿದ್ರು, ಮತ್ತೆ ನಮ್ ಚಂದ್ರು ಇಟ್ಕೊಂಡ್ರು. ಸೊ ಏನೇನೋ ಮಾಡಿ ಟ್ರೈ ಮಾಡಿ ಬಂದ್ರು. ಬಟ್ ಸಾಂಗ್ ತುಂಬಾ ಚೆನ್ನಾಗಿತ್ತು. ನನಗೊಂದು 7-8 ಸಿನಿಮಾ ಸಾಂಗ್ಗಳು ಕಳ್ಸಿದ್ರು ಆಡಕ್ಕೆ ಅಂತ. ಬಟ್ ನಾನು ಹೇಳಿದೆ, ಈ ಸಾಂಗ್ ಆಡೋಣ ಮಗ, ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನನ್ಗೆ ಎಲ್ಲಾ ಕಂಪ್ನಿಯವರು, ಈಗ ಆನಂದ ಕಂಪ್ನಿ ಆಗ್ಲಿ, ಆನಂದ ಆಡಿಯೋ ಆಗ್ಲಿ, ನಮ್ಮ ಪಚ್ಚಿಯವರು A2 ಮ್ಯೂಸಿಕ್ ಆಗ್ಲಿ, ಎಲ್ಲ ಅಣ್ಣ ಸಾಂಗ್ ಆಡಿ ಅಣ್ಣ, ಎಲ್ಲಾ ಸಾಂಗ್ಗಳು ಆಡ್ಬೇಡಿ ಅಂತಾರೆ. ಪರ್ಟಿಕ್ಯುಲರ್ ವಿಷಯ ಇರೋ ಸಾಂಗ್ಸ್ ಗಳು ಆಡಿ, ಸುಮ್ನೆ ಎಲ್ಲಾ ಸಾಂಗ್ಗಳು ಆಡಕ್ ಹೋಗ್ಬೇಡಿ, ಯಾಕಂದ್ರೆ ಸಾಹಿತ್ಯ ನಿಮ್ಗೆ ಗೊತ್ತೇ ಇದೆ, ವ್ಯಾಲ್ಯೂಸು ಅಂತ. ನಾನು ಅದಕ್ಕೆ ಇದು ಸಾಹಿತ್ಯ ತುಂಬಾ ಚೆನ್ನಾಗಿತ್ತು, ತುಂಬಾ ಅದ್ಭುತವಾಗಿತ್ತು. ಅಂಡ್ ಆಯ್ತಪ್ಪ, ಆಡ್ಕೊಡ್ತೀನಿ ಇವತ್ತು ಫ್ರೀ ಇದ್ದೀನಿ, ಮಧ್ಯಾಹ್ನವರೆಗೂ ಬಂದು ಆಡ್ಬಿಡ್ತೀನಿ ಇರೋ ಮಗ ಅಂತ ಹೇಳ್ಬಿಟ್ಟು ಬಂದ್ಮೇಲೆ ಗೊತ್ತಾಯ್ತು ಯಜಮಾನ್ರು ಮ್ಯೂಸಿಕ್ ಡೈರೆಕ್ಟರ್. ನಿಜಾಗ್ಲು ಸಖತ್ ಕಂಪೋಸ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಒಳ್ಳೆ ಸಾಂಗು, ಸೂಪರ್ ಹಿಟ್ ಸಾಂಗ್ ಆಗುತ್ತೆ. ಇದಂತೂ 100% ಸೂಪರ್ ಹಿಟ್ ಆಗುತ್ತೆ ಸಾಂಗು. ನನಗೆ ನೀನೇ ಬೇಕಿತ್ತ, ಇದೆಲ್ಲ ಯಾಕೆ ಬೇಕಂದ್ರೆ ಚೆನ್ನಾಗಿದೆ. ಸಿಕ್ಕರೆ ಒಳ್ಳೆ ಹುಡುಗ, ಸಿಕ್ಕರೆ ಅಲ್ಲ, ಈಗ ಮ್ಯೂಸಿಕ್ ಡೈರೆಕ್ಟರ್ ಆಡ್ತಾರೆ. ನಾನು ಆಡೋದಿಲ್ಲ ಆಲ್ಮೋಸ್ಟ್ ಆಲ್ ಮಗನ. ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ನೋಡಿದ ತಕ್ಷಣ ಫಸ್ಟೇ ಹೇಳ್ಬಿಡ್ತೀನಿ, ನಾನು ಸಿಂಗರ್ ಅಲ್ಲ. ಮೊದಲನೇದಾಗಿ ಐ ಡೋಂಟ್ ನೋ ಮ್ಯೂಸಿಕ್, ಸಂಗೀತ ನನಗೆ ಗೊತ್ತಿಲ್ಲ. ಆಮೇಲೆ ಸಾ ರಿ ಗ ಮ ಅನ್ನೋದು ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ಗೆ ಹಂಸಲೇಖ ಸರ್ ಯಾವಾಗ್ಲೂ ಹೇಳ್ತಾರೆ, ನನ್ ಮಗ ನಿನ್ಕೊಡೋ ನೀನು, ಹಂಗನ್ಬಿಟ್ಟು ಆಡ್ಬಿಟ್ಯಾ, ಹಂಗನ್ಬಿಟ್ಟು ಇಟ್ಟಾಗೋ ನೀನು ಸಾಂಗು ಅಂತ. ನಂಗೆ ದೇವರೇ ಗೊತ್ತಿಲ್ಲ, ಮದರ್ ಪ್ರಾಮಿಸ್ ಗೊತ್ತಿಲ್ಲ ನನಗೆ. ಬಟ್ ಬರ್ತೀನಿ, ನಿಂತ್ಕೊಂಡು ಆಡ್ತೀನಿ, ಅದನ್ನ ಮ್ಯೂಸಿಕ್ ಡೈರೆಕ್ಟರ್ ರೆಡಿ ಮಾಡ್ಕೊಂಡು ಹಾಕ್ತಾರೆ. ಆತರ ನನಗೆ ಸಂಗೀತದ ಇದೇ ಗೊತ್ತಿಲ್ಲ, ಗಂಧನೇ ಗೊತ್ತಿಲ್ಲ. ನಾನೊಂಥರ ಆಡಿಯನ್ಸ್, ನಾನು ನಿಮ್ಗಳ ತರ ಸೇಮ್. ನಾನು ಕೇಳ್ತೀನಿ ಚೆನ್ನಾಗಿಲ್ಲ ಅನ್ನೋದು ಮಾತ್ರ ಆ ದೇವ್ರು ಕೊಟ್ಟಿರೋ ನನ್ಗೆ ಒಂದು ಇದು ಬಿಟ್ರೆ ಮಿಕ್ಕಿದ್ದೇನಿಲ್ಲ. ಜನಪದ ಹೆಂಗೆ ಆ ಜಾನಪದ ಶೈಲಿಲಿ ನಾನು ಆಡ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಅದು ಗೊತ್ತಿಲ್ಲ, ಎಲ್ಲ ಕೇಳಿ ಬಾಳಿ ಇದು ಮಾಡ್ತಾವ್ರೆ, ಕೇಳ್ತಾವ್ರೆ. ನಮ್ ನಸೀಬು, ನಮ್ಮ ಅಮ್ಮನ ಆಶೀರ್ವಾದನ, ನನ್ನ ತಾಯಿ ಋಣನ ಗೊತ್ತಿಲ್ಲ. ಲವ್ ಸಾಂಗ್ ಮೊನ್ನೆ ನಾನು ಮೊನ್ನೆನೇ ಹೇಳ್ತಿದ್ದೆ, ನಾನು ಹಾಡ್ಬೇಕಾದ್ರೆ ಕೆಲವು ಪದಗಳನ್ನ ಡೈರೆಕ್ಟ್ ಆಗಿ, ಅಂದ್ರೆ ಮ್ಯೂಸಿಕ್ ಏರುಪೇರು ಎಲ್ಲ ಗೊತ್ತಿಲ್ಲ, ಡೈರೆಕ್ಟ್ ಪದಗಳನ್ನ ಆಡ್ತೀನಿ ನಾನು. ಸೊ ಆತರದೊಂದು ಲವ್ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ, ಇನ್ನೊಂದು ಏನದು, ಹುಡುಗಿರು ಹಳ್ಳ ತೋಡೆ ಬಿಡ್ತಾರೆ, ಅದು ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ, ಹುಡುಗಿರು ಹಳ್ಳ ತೋಡೆ ಬಿಡ್ತಾರೆ. ಮತ್ತೆ ಅವ್ರಿಗೆಲ್ಲ ಅಲ್ಲ, ಈಗ ನಿಮ್ಗೆಲ್ಲ ಹೇಳಕತ್ತದ ಮಕ್ಳ, ಹುಡುಗಿರು ಹಳ್ಳ ತೋಡ ನೋಡಿ. ಸಾಹಿತ್ಯ ಯಾರು ಬರ್ದಿರ್ತದ? ರಾಮ್ ನಾರಾಯಣ ಅವ್ರ ಮಗನೆ, ರಾಮ್ ನಾರಾಯಣ. ಅವ್ರು ಬರ್ದವ್ರೆ, ನನ್ ಕೈಲಿ ಆಡ್ಸವ್ರೆ. ನಾನು ಅದನ್ನ ಹೇಳ್ದಿದ್ದು, ದೊಡ್ಡ ಟ್ರೋಲ್ ಆಯ್ತದ. ಏನ್ ಗೊತ್ತಾಕಂದ, ಈ ಟ್ರೋಲ್ ಅನ್ನೋದು ಮತ್ತೆ ಇನ್ನೊಂದೇನೋ ಕಿಂಡಲ್ ಮಾಡೋದು ಅನ್ನೋದು. ಸೊ ಅವ್ರು ಹೊಟ್ಟೆ ತುಂಬಿಸ್ಕೊಳಕ್ ಮಾಡ್ತಾರೆ ಪಾಪ, ಅದನ್ನ ಯಾಕೆ ನಾವು ಕಿಂಡಲ್ ಮಾಡ್ಬೇಕು ಮಗ? ಈಗ ನಾವ್ ಹಂಗೇನಾದ್ರು ನಮ್ಮ ಟ್ರೋಲ್ ಮಾಡದೆ, ಇಲ್ಲ ನಾವು ಟ್ರೋಲ್ ಆಗ್ತಾ ಇದೀವಿ ಅಂದಿದ್ರೆ, ಅಲ್ಲೆಲ್ಲಾರ ಗದ್ದೆ ಉತ್ಕೊಂಡು, ಮನೆಗೆ ಒಳಗಡೆ ಇಟ್ಕೊಂಡು ಆರಾಮಾಗಿ ಸುಮ್ಮನೆ ಸುಮ್ಮನೆ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಹೋಗ್ಬೇಕು. ನಾವ್ ಇರೋ ಜಾಗ ಆ ತರದ್ದು, ನಾವು ಬಂದಿರೋ ಪಬ್ಲಿಕ್ ಆ ತರದ್ದು. ಹಂಗನ್ಬಿಟ್ಟು ನಾವ್ ಅವ್ರಿಗೆ ಯಾಕೆ ಬೈಬೇಕು? ಅವ್ನು ಅದರಿಂದ ಒಂದು 4 ಕಾಸು ಮಾಡ್ತಾನೆ, ಅವ್ನ ಹೊಟ್ಟೆ ತುಂಬುತ್ತೆ ಅಂದ್ರೆ, ಸೊ ಒಳ್ಳೇದಾಗ್ಲಿ ಪಾಪ ಅವನಿಗೆ ಅಲ್ವಾ? ನಾವ್ ಯಾಕೆ ಇದ್ ಮಾಡ್ಬೇಕು? ಬಟ್ ಕೆಡ್ದಂಗ್ ಮಾಡ್ಬೇಡಿ ಅಂತಷ್ಟೇ, ಕೆಡ್ದಂಗ್ ಮಾಡ್ಬೇಡಿ. ಹೆಣ್ಮಕ್ಳ ಬಗ್ಗೆ ಕೆಡ್ದಾಗೆ ಬೈಬೇಡಿ, ಹೆಣ್ಮಕ್ಳನ್ನ ಕೆಡ್ದಾಗ ಹೀಯಾಳಿಸ್ಬೇಡಿ. ಸೊ ಅದ್ರ ಬಗ್ಗೆ ನಂಗೆ ಇದಿದೆ, ಆಕ್ಷೇಪ ಇದೆ. ಬಿಟ್ರೆ ಮಿಕ್ಕಿದೆಲ್ಲ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಆಮೇಲೆ ಇನ್ನೊಬ್ರ ಬಗ್ಗೆ, ಆಮೇಲೆ ಬೇರೆ ಬೇರೆ ಪೊಲಿಟಿಕ್ಸ್ ಗಳ ಬಗ್ಗೆ ಮಾಡ್ತಾರೆ, ಅಂತವೆಲ್ಲ ಮಾಡ್ಕೋಬಹುದು ಅವರು.
ಪರ್ಸನಲ್ ಆಗಿ ವ್ಯಕ್ತಿಗಳು ಅದ್ರ ಬಗ್ಗೆ ಮಾಡೋದ್ ಬೇಡ ಅಂತ ನನ್ನ ಒಂದು ಕಳಕಳಿಯ ಮನವಿ. ಅದು ಎಕ್ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ. ಗಂಡ್ ಮಕ್ಳ ಬಗ್ಗೆ ಮಾಡಿದ್ರೆ ಏನ್ ಗೊತ್ತಾ, ಮಗ ಹೂ ಅನ್ಕೊಂಡು ಸುಮ್ನೆ ಅನ್ಕ ಹೊಡ್ಸ್ಕೊಂಡು ಹೊರಟೋಯ್ತಾರೆ ಹುಡುಗರು ಅಂತ. ಹೆಣ್ಮಕ್ಳಿಗೆ ಮಾಡಬಾರ್ದು, ತಪ್ಪದು ಹೆಣ್ಮಕ್ಳಿಗೆ ಮಾಡಿದ್ರೆ. ಸೊ ದಟ್ಸ್ ಸಿಂಪಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.